ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಂ 2ನೇ ಸೆಮಿಸ್ಟರ್ ರಿವೈಸ್ಡ್ NEP ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದಂತೆ 2 ಅಂಕದ 30 ಪ್ರಶ್ನೆಗಳ ಒಂದು ವಿಡಿಯೋವನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ಮೊದಲನೇ ವಿಡಿಯೋದಲ್ಲಿ 1 ಮತ್ತು 2ನೇ ಘಟಕಗಳಿಗೆ ಸಂಬಂಧಿಸಿದಂತೆ 2 ಅಂಕದ 25 ಅತಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡು ವಿಡಿಯೋ ಮಾಡಲಾಗಿತ್ತು. ಈ ವಿಡಿಯೋದಲ್ಲಿ 3 ಮತ್ತು 4ನೇ ಘಟಕಗಳಿಗೆ ಸಂಬಂಧಿಸಿದಂತೆ 2 ಅಂಕದ ಅತಿ ಸಂಭವನೀಯ 30 ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡು ವಿಡಿಯೋ ಸಿದ್ಧಪಡಿಸ್ತಾ ಇದ್ದೇನೆ. ಈ ವಿಡಿಯೋ ಪರೀಕ್ಷಾ ದೃಷ್ಟಿಯಿಂದ ಅತಿ ಉಪಯುಕ್ತವಾದ ಕಾರಣ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಕುರಿತು ಯೂಟ್ಯೂಬ್ನಲ್ಲಿ ಲೈಕ್ ಹಾಗೂ ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. 1ನೇ ಪ್ರಶ್ನೆ, ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ: ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ 4/7/1959 ಜನಿಸಿದರು. ಪ್ರಶ್ನೆ 2, ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಯಾವ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು? ಉತ್ತರ: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಪ್ರಶ್ನೆ 3, ಸಬಿಹಾ ಭೂಮಿಗೌಡ ಅವರು ಯಾವ ವಿಶ್ವವಿದ್ಯಾಲಯದಿಂದ ತಮ್ಮ PhD ಪದವಿಯನ್ನು ಪಡೆದರು? ಉತ್ತರ: ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರು ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ಪ್ರಶ್ನೆ 4, ಮಹಿಳಾ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ಕೃತಿಗಳು ಯಾವುವು? ಉತ್ತರ: ಮಹಿಳಾ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ಕೃತಿಗಳು ನುಡಿಗವಳ, ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ, ಲಿಂಗತ್ವ ಸಮನ್ಯಾಯದೆಡೆಗೆ, ಅವಿವಾಹಿತ ಮಹಿಳೆ ಇವುಗಳಾಗಿವೆ. ಪ್ರಶ್ನೆ 5, ಯಾವ ಹಣ್ಣುಗಳಿಗೆ ಹುಳಿ ನೀರನ್ನು ಹಾಗೂ ಯಾವ ಹಣ್ಣುಗಳಿಗೆ ಸಿಹಿ ನೀರನ್ನು ಬೆರೆಸಿದವರು ಯಾರು ಎಂದು ಅಕ್ಕಮಹಾದೇವಿ ಪ್ರಶ್ನಿಸುತ್ತಾಳೆ? ಉತ್ತರ: ಈಳೆ, ನಿಂಬೆ, ಮಾವು, ಮಾದಲಕ್ಕೆ ಹುಳಿ ನೀರನ್ನು, ಕಬ್ಬು, ಬಾಳೆ, ಹಲಸು, ನಾರಿವಾಳಕ್ಕೆ ಸಿಹಿ ನೀರನ್ನು ಬೆರೆಸಿದವರು ಯಾರು ಎಂದು ಪ್ರಶ್ನಿಸುತ್ತಾಳೆ. ಪ್ರಶ್ನೆ 6, ಹಸಿವಾದರೆ ತೃಷಿಯಾದರೆ ಏನಿವೆ ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ? ಉತ್ತರ: ಹಸಿವಾದರೆ ಊರಲ್ಲಿ ಭಿಕ್ಷಾನ್ನಗಳಿವೆ, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳಿವೆ ಎಂದು ಹೇಳುತ್ತಾಳೆ. ಪ್ರಶ್ನೆ 7, ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತವೇನು? ಇವಳ ಗಂಡನ ಹೆಸರೇನು? ಉತ್ತರ: ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಇವಳ ಗಂಡನ ಹೆಸರು ಮಾರಯ್ಯ. ಪ್ರಶ್ನೆ 8, ಆಸೆ ಹಾಗೂ ರೋಷ ಯಾರಲ್ಲಿ ಇರುತ್ತವೆ ಎಂದು ಆಯ್ದಕ್ಕಿ ಲಕ್ಕಮ್ಮ ಹೇಳುತ್ತಾಳೆ? ಉತ್ತರ: ಆಸೆಯು ಅರಸನಿಗೆ, ರೋಷವು ಯಮದೂತರಿಗೆ ಇರುತ್ತದೆ ಎಂದು ಹೇಳುತ್ತಾಳೆ. ಪ್ರಶ್ನೆ 9, ಲಕ್ಕಮ್ಮ ಮತ್ತು ಮಾರಯ್ಯರ ಕಾಯಕ ಯಾವುದು? ಅವರು ಮೊದಲು ಎಲ್ಲಿ ವಾಸವಾಗಿದ್ದರು? ಉತ್ತರ: ಲಕ್ಕಮ್ಮ ಮತ್ತು ಮಾರಯ್ಯರ ಕಾಯಕ ಅಕ್ಕಿ ಆಯುವುದು. ಇವರು ಮೊದಲು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ವಾಸವಾಗಿದ್ದರು. ಪ್ರಶ್ನೆ 10, ಗೊಗ್ಗವ್ವೆಯ ಕಾಯಕ ಯಾವುದು? ಇವಳ ವಚನದ ಅಂಕಿತ ನಾಮವೇನು? ಉತ್ತರ: ಶಿವಭಕ್ತರಿಗೆ ಧೂಪ ಅರ್ಪಿಸುವುದು ಇವಳ ಕಾಯಕವಾಗಿತ್ತು. ಇವಳ ವಚನದ ಅಂಕಿತ ನಾಮ ನಾಸ್ತಿನಾಥ. ಪ್ರಶ್ನೆ 11, ಗೊಗ್ಗವ್ವೆಯ ವಚನಗಳ ಅಂಕಿತ ನಾಮವೇನು? ಅವಳ ಎಷ್ಟು ವಚನಗಳು ದೊರೆತಿವೆ? ಉತ್ತರ: ಗೊಗ್ಗವ್ವೆಯ ವಚನಗಳ ಅಂಕಿತ ನಾಮ ನಾಸ್ತಿನಾಥ. ಇವಳ ಒಟ್ಟು 6 ವಚನಗಳು ದೊರೆತಿವೆ. ಪ್ರಶ್ನೆ 12, ಸತ್ಯಕ್ಕನ ವಚನಗಳ ಅಂಕಿತ ನಾಮವೇನು? ಆಕೆಯ ಎಷ್ಟು ವಚನಗಳು ದೊರೆತಿವೆ? ಉತ್ತರ: ಸತ್ಯಕ್ಕನ ವಚನಗಳ ಅಂಕಿತ ಶಂಭು ಜಕ್ಕೇಶ್ವರ ಎನ್ನುವುದಾಗಿದೆ. ಈಕೆಯ 27 ವಚನಗಳು ದೊರೆತಿವೆ. ಪ್ರಶ್ನೆ 13,
ಡಾಕ್ಟರ್ ಅನಸೂಯ ಕಾಂಬ್ಳೆಯವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಉತ್ತರ: ಡಾಕ್ಟರ್ ಅನಸೂಯ ಕಾಂಬ್ಳೆಯವರು 28 ಡಿಸೆಂಬರ್ 1970ರಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೇಮಲಾಪುರದಲ್ಲಿ ಜನಿಸಿದರು. ಪ್ರಶ್ನೆ 14. ಡಾಕ್ಟರ್ ಅನಸೂಯ ಕಾಂಬ್ಳೆಯವರ ಸಂಶೋಧನಾ ಕೃತಿಯ ಹೆಸರೇನು? ಇವರು ಯಾವ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ? ಡಾಕ್ಟರ್ ಅನಸೂಯ ಕಾಂಬ್ಳೆಯವರ ಸಂಶೋಧನಾ ಕೃತಿಯ ಹೆಸರು ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಅಂಬೇಡ್ಕರ್ ರವರ ಪ್ರಭಾವ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ಪ್ರಶ್ನೆ 15. ರಂಗೋಲಿ ಕಾವ್ಯವನ್ನು ಬರೆದವರು ಯಾರು? ಇವರು ಯಾವ ವಿಷಯದ ಪ್ರಾಧ್ಯಾಪಕರು? ಉತ್ತರ: ರಂಗೋಲಿ ಕಾವ್ಯವನ್ನು ಬರೆದವರು ಪ್ರಜ್ಞಾ ಮತ್ತಿಹಳ್ಳಿ. ಇವರು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರು. ಪ್ರಶ್ನೆ 16. ಪ್ರಜ್ಞಾ ಮತ್ತಿಹಳ್ಳಿಯವರು ಎಂದು ಹಾಗೂ ಎಲ್ಲಿ ಜನಿಸಿದರು? ಉತ್ತರ: ಪ್ರಜ್ಞಾ ಮತ್ತಿಹಳ್ಳಿ ಅವರು 2 ಏಪ್ರಿಲ್ 1969ರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಜನಿಸಿದ್ದಾರೆ. ಪ್ರಶ್ನೆ 17. ಪ್ರಜ್ಞಾ ಮತ್ತಿಹಳ್ಳಿಯವರು ಬರೆದ ಕವನ ಸಂಕಲನಗಳು ಯಾವುವು? 1ನೇದು ಹುಡುಗಿ ನಕ್ಕಾಗ, 2ನೇದು ದೊಣ್ಣೆ ದೀಪದ ಸಾಲು, 3ನೇದು ಕಾಲಂದುಗೆ. ಪ್ರಶ್ನೆ 18. ರಂಗೋಲಿ ಕವನದ ಲೇಖಕರು ಯಾರು? ಇದನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ: ರಂಗೋಲಿ ಕವನದ ಲೇಖಕರು ಪ್ರಜ್ಞಾ ಮತ್ತಿಹಳ್ಳಿ. ಇದನ್ನು ಕಾಲಿನ ಕಾಲಂದುಗೆ ಎನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 19. ಪ್ರಣಾಳಿಕೆ ಕವನವನ್ನು ಬರೆದವರು ಯಾರು? ಇದನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ: ಪ್ರಣಾಳಿಕೆ ಕವನವನ್ನು ರಂಜಾನ್ ದರ್ಗಾ ಅವರು ಬರೆದಿದ್ದಾರೆ. ಇದನ್ನು ಅವರ ಕಾವ್ಯ ಬಂತು ಬೀದಿಗೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 20. ಪಠ್ಯಕ್ಕೆ ಹಚ್ಚಿರುವ ಯಾವ ಕವನ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಆಶಯವನ್ನು ಹೊಂದಿದೆ? ಆ ಕವನದ ಲೇಖಕರು ಯಾರು? ಉತ್ತರ: ಪಠ್ಯಕ್ಕೆ ಹಚ್ಚಿರುವ ಪ್ರಣಾಳಿಕೆ ಎನ್ನುವ ಕಾವ್ಯ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಆಶಯವನ್ನು ಹೊಂದಿದೆ. ಆ ಕವನದ ಲೇಖಕರು ರಂಜಾನ್ ದರ್ಗಾ. ಪ್ರಶ್ನೆ 21. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಕೃತಿಯನ್ನು ಯಾರು ಯಾರು ಸೇರಿ ರಚಿಸಿದ್ದಾರೆ? ಉತ್ತರ: ಕಾರ್ಲ್ ಮಾರ್ಕ್ಸ್ ಅವರ ಜೊತೆ ಫ್ರೆಡರಿಕ್ ಎಂಗೆಲ್ಸ್ ಎಂಬ ಚಿಂತಕನೂ ಸೇರಿ ಈ ಕೃತಿಯನ್ನು ರಚಿಸಿದ್ದಾರೆ. ಪ್ರಶ್ನೆ 22. ಜನಸಮೂಹವನ್ನು ಅರಿಸ್ಟಾಟಲ್ ಎಷ್ಟು ರೀತಿಯಲ್ಲಿ ವಿಭಾಗಿಸಿದ್ದಾನೆ? ಅವು ಯಾವುವು? ಉತ್ತರ: ಜನಸಮೂಹವನ್ನು ಅರಿಸ್ಟಾಟಲ್ 6 ರೀತಿಯಲ್ಲಿ ವಿಭಾಗಿಸಿದ್ದಾನೆ. ಅವು ಯಾವುವೆಂದರೆ: 1ನೇದು ಆಡಳಿತಗಾರರು, 2ನೇದು ಪುರೋಹಿತರು, 3ನೇಯದ್ದು ಶ್ರೀಮಂತರು, 4ನೇದ್ದು ಸೈನಿಕರು, 5ನೇಯದ್ದು ಕೈಕಸಬುದಾರರು, 6ನೇಯದ್ದು ರೈತರು. ಪ್ರಶ್ನೆ 23. ಬಸವಣ್ಣ ಮತ್ತು ಶರಣರು ಸೃಷ್ಟಿಸಿದ 2 ವರ್ಗಗಳು ಯಾವುವು? ಉತ್ತರ: ಬಸವಣ್ಣ ಮತ್ತು ಶರಣರು ಸೃಷ್ಟಿಸಿದ 2 ವರ್ಗಗಳು ಭಕ್ತ ಮತ್ತು ಭವಿ ಎನ್ನುವ ವರ್ಗಗಳಾಗಿವೆ. ಪ್ರಶ್ನೆ 24. ಪ್ಲೇಟೋ ತನ್ನ ಆದರ್ಶ ರಾಜ್ಯದಲ್ಲಿ ಜನರನ್ನು ಎಷ್ಟು ವರ್ಗಗಳನ್ನಾಗಿ ವಿಂಗಡಿಸಿದ್ದಾನೆ? ಉತ್ತರ: ಪ್ಲೇಟೋ ಎಂಬ ತತ್ವಜ್ಞಾನಿ ಸಮಾಜದ ಜನರನ್ನು 3 ಭಾಗದಲ್ಲಿ ವಿಂಗಡಿಸಿದ್ದಾನೆ. ಅವು ಯಾವುವೆಂದರೆ: 1 ಆಡಳಿತಗಾರರು, 2 ಸೈನಿಕರು, 3 ಕೆಲಸಗಾರರು ಅಥವಾ ಉತ್ಪಾದಕರು ಇವುಗಳಾಗಿವೆ. ಪ್ರಶ್ನೆ 25. ಮಹಿಳಾ ಅಧ್ಯಯನದ ಪರಿಭಾಷೆ ಕೃತಿಯ ಲೇಖಕರು ಯಾರು? ಇವರು ಯಾವ ವಿಷಯದ ಉಪನ್ಯಾಸಕರಾಗಿದ್ದರು? ಉತ್ತರ: TR ಚಂದ್ರಶೇಖರ್ ಇವರು ಮಹಿಳಾ ಅಧ್ಯಯನದ ಪರಿಭಾಷೆ ಕೃತಿಯ ಲೇಖಕರಾಗಿದ್ದಾರೆ. ಇವರು ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ದರು.
ಪ್ರಶ್ನೆ 26. TR ಚಂದ್ರಶೇಖರ್ ಅವರು ಯಾವ ವಿಷಯದ ಉಪನ್ಯಾಸಕರಾಗಿದ್ದರು ಹಾಗೂ ಯಾವ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಜೀವನ ಪ್ರಾರಂಭಿಸಿದರು? ಉತ್ತರ: TR ಚಂದ್ರಶೇಖರ್ ಅವರು ಅರ್ಥಶಾಸ್ತ್ರ ವಿಷಯದ ಉಪನ್ಯಾಸಕರಾಗಿದ್ದರು. ಇವರು ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಪ್ರಶ್ನೆ 27. ಅಂಬಲಿ ಮೀಮಾಂಸೆಯನ್ನು ಮಂಡಿಸಿದ ಬಸವಣ್ಣನವರು ತಮ್ಮ ವಚನದಲ್ಲಿ ಅಂಬಲಿ ನೇಮಧಾತ ಯಾರು ಎಂದು ಹೇಳಿದ್ದಾರೆ? ಉತ್ತರ: ಅಂಬಲಿ ನೇಮಧಾತ ನಮ್ಮ ಮಾದಾರ ಚೆನ್ನಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ. ಪ್ರಶ್ನೆ 28. ಗಾಂಧಿ ಕಥೆಯ ಲೇಖಕರು ಯಾರು? ಇವರ ತಂದೆ ಮತ್ತು ತಾಯಿಯ ಹೆಸರೇನು? ಉತ್ತರ: ಗಾಂಧಿ ಕಥೆಯ ಲೇಖಕರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಇವರ ತಂದೆಯ ಹೆಸರು ಚಿಕ್ಕಲ್ಲೇಗೌಡ, ತಾಯಿಯ ಹೆಸರು ದೊಡ್ಡ ತಾಯಮ್ಮ. ಪ್ರಶ್ನೆ 29. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ವೃತ್ತಿಯಿಂದ ಮತ್ತು ಪ್ರವೃತ್ತಿಯಿಂದ ಏನಾಗಿದ್ದರು? ಉತ್ತರ: ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ವೃತ್ತಿಯಿಂದ ವೈದ್ಯರಾಗಿದ್ದರು. ಇವರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿದ್ದರು. ಪ್ರಶ್ನೆ 30. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಅಭಿನಂದನಾ ಗ್ರಂಥಗಳು ಯಾವುವು? ಉತ್ತರ: ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಅಭಿನಂದನಾ ಗ್ರಂಥಗಳು ಅಲೆಮನೆ ಮತ್ತು ಕಾಡುಗಿಣಿ. ಸ್ನೇಹಿತರೆ, ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ 2 ವಿಡಿಯೋಗಳಲ್ಲಿ 2 ಅಂಕದ 50 ಪ್ರಶ್ನೆಗಳನ್ನು ಹಾಕಿದ್ದೇನೆ. ಇವು ವಿದ್ಯಾರ್ಥಿಗಳಿಗೆ ಬಹುಪಾಲು ಅನುಕೂಲವಾಗಲಿವೆ ಎಂದು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.